ಆತ್ಮೀಯ ಬಾಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಇಂದ್ರಾಜ್. ವೀಕ್ಷಕರೇ, ನನ್ನ ಜೊತೆಗೆ ಇವತ್ತು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಈಗಾಗಲೇ ನಮ್ಮ ಕನ್ನಡದ ಹೆಮ್ಮೆಯ ಕರಾವಳಿ ಸಿನಿಮಾ ಇದೇ ಜುಲೈ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಈ ಕರಾವಳಿ ಸಿನಿಮಾದಲ್ಲಿ ನಮ್ಮೆಲ್ಲರ ಪ್ರೀತಿಯ ಮಿತ್ರ ಸರ್ ವಿಶೇಷವಾದಂತಹ ಕ್ಯಾರೆಕ್ಟರ್ ಮಾಡಿದ್ದಾರೆ. ಈಗಾಗಲೇ ಇವರ ಒಂದು ಕ್ಯಾರೆಕ್ಟರ್ ಏನು ಅಂತ ರಿವೀಲ್ ಆಗಿದೆ. ಬಟ್ ಟ್ರೈಲರಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಒಂದಷ್ಟು ಕ್ಯೂರಿಯಾಸಿಟಿ ಅಂತೂ ನಮ್ಮೆಲ್ರಿಗೂ ಇದ್ದೇ ಇದೆ. ಯಾಕಂದ್ರೆ ಕರಾವಳಿ ಅಂತ ಅಂದಾಗ್ಲೇನೆ ಅದೇ ಒಂದು ವಿಶೇಷವಾದಂತಹ ಪದ. ಅದು ಮಂಗಳೂರು ಭಾಗದ ಒಂದು ಹಬ್ಬ, ಉತ್ಸವ ಅಂತಾನೆ ಹೇಳ್ಬೋದು. ಅದನ್ನ ಯಾವ ರೀತಿ ತೋರಿಸಿರಬಹುದು ಅನ್ನುವಂತಹ ಕುತೂಹಲ ನಮ್ಮೆಲ್ರಿಗೂ ಇದೆ. ಸೊ ವೇಟಿಂಗ್ ನಲ್ಲೇ ಇರೋಣ. ಯಾಕಂದ್ರೆ 24ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಮಿತ್ರ ಸರ್ ಇದ್ದಾರೆ. ಸೊ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನೆಲ್ಲ ಎಂಜಾಯ್ ಮಾಡಿದ್ರು, ಜೊತೆಗೆ ಅವ್ರಿಗೆ ಹೇಗೆ ಅನ್ನಿಸ್ತು ಕಂಬಳದ ಬಗ್ಗೆ, ಸೊ ಕೇಳ್ತಾ ಹೋಗೋಣ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಬಾಸ್ ಟಿವಿಯ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ನಿಮಗೆ ಬಾಸ್ ಟಿವಿಗೆ ಸ್ವಾಗತ. ಯಾಕಂದರೆ ಥ್ಯಾಂಕ್ ಯು ಸರ್. ಕಾದಿಂದ ಬಾಸಿಗೆ ಬಂದಿದ್ದೀರಿ ಪಲ್ಲವಿಯವರು. ಖುಷಿ ಆಗ್ತದೆ. ಭಾಳ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀರಿ. ಈಗ ಸ್ವಚ್ಛ ಕನ್ನಡ ಮಾತಾಡೋರು ಸಿಕ್ಕೋದೇ ಕಷ್ಟ, ಅಂತರಲ್ಲಿ ನೀವು ಸಿಕ್ಕಿದ್ರಿ ಅನ್ನೋ ಭಾಳ ಖುಷಿ ನನಗೆ. ಬಾಸ್ ಟಿವಿಗೆ ಕರೆಸಿ ಕರಾವಳಿಯ ಬಗ್ಗೆ, ನನ್ನ ಬಗ್ಗೆ ನೀವು ಜನರಿಗೆ, ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಿ. ಬಾಸ್ ಟಿವಿ ತಂಡಕ್ಕೆ ಧನ್ಯವಾದಗಳು ಹೇಳ್ತೀನಿ. ಸರ್, ಹೇಗೆ ನಡೀತಿದೆ ಲೈಫು? ಸೂಪರ್. ನೋಡಿದ್ರೆ ಗೊತ್ತಾಗುತ್ತಲ್ಲ, ಸೂಪರ್ ಅಂತ ಗೊತ್ತಾಗ್ತಿದೆ. ಗುಂಡಿಗೆ ಆರಾಮಾಗಿ ಚೆನ್ನಾಗಿದ್ದೀನಿ, ಸಕ್ಕತ್ತಾಗಿದೆ. ಈಗಲೂ ಸರ್ ಹೇರ್ ಸ್ಟೈಲ್ನ ಹಾಗೆ ಮೇಂಟೈನ್ ಮಾಡಿದ್ದೀರಾ? ಅದು ತೆಗ್ಸ್ಬೇಕು ಅಂತಾನೆ ಅನಿಸ್ತಿಲ್ವಾ ಸರ್ ನಿಮ್ಗೆ? ಬಿಡ್ತಾ ಇಲ್ವಲ್ಲ ಜನ, ಬಿಡ್ತಾ ಇಲ್ಲ. ಅಂದರೆ ಒಂದಾದ್ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಸಿನಿಮಾ. ಆಕ್ಚುಲಿ ಕರಾವಳಿಗೋಸ್ಕರ ಬಿಟ್ಟಿದ್ದು, ಅದು ಕ್ಯಾರಿಯಾಗಿ ಲ್ಯಾಂಡ್ ಲಾರ್ಡ್ಗೆ ಬಂತು. ಲ್ಯಾಂಡ್ ಲಾರ್ಡಿಂದ ಮಹಾನ್ ಅನ್ನೋ ಸಿನಿಮಾಗೆ ಇದೇ ಗೆಟಪ್ ಕ್ಯಾರಿ ಆಯಿತು. ಅದಾದ್ಮೇಲೆ ಕರಳೆ ಅನ್ನೋ ಸಿನಿಮಾಗೆ, ಆಮೇಲೆ ಲಕ್ಷ್ಮೀಪುತ್ರ ಅನ್ನೋ ಸಿನಿಮಾಗೆ ಇದೇ ಗೆಟಪ್ ಕ್ಯಾರಿ ಆಗ್ತಾ ಇದೆ. ಈಗ 2-3 ಸಿನಿಮಾಗಳ ಕತೆ ಕೇಳಿದ್ದೀನಿ, ಶೂಟಿಂಗ್ ನಡಿಬೇಕು, ಅದಕ್ಕೂ ಕೂಡ ಇದೇ ಗೆಟಪ್ಪಲ್ಲಿ ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮು ನೀವೊಂದು ಮಾತು ಹೇಳಿದ್ರಿ ನನಗೆ, ಲ್ಯಾಂಡ್ ಲಾರ್ಡ್ ಅಲ್ಲಿ ಒಳ್ಳೆ ಟ್ವಿಸ್ಟ್ ಇದೆ ನನಗೆ ಅಂತ. ಸರ್ ಸಖತ್ತಾಗಿ ಟ್ವಿಸ್ಟ್ ಇಟ್ಟಿದ್ದೀರಾ. ಹೌದು, ಟ್ವಿಸ್ಟ್ ಎಲ್ಲ ಚೆನ್ನಾಗಿತ್ತು. ಲ್ಯಾಂಡ್ ಲಾರ್ಡ್ ಚೆನ್ನಾಗಿ ಆಗಬೇಕಾಗಿತ್ತು, ನಿರ್ಮಾಪಕರಿಗೆ ಗೆಲ್ಲಬೇಕಾಗಿತ್ತು. ಸಿನಿಮಾ ಗೆದ್ದಿದೆ, ಅದರ ನಿರ್ಮಾಪಕರಿಗೆ ತೊಂದರೆ ಆಗಿದೆ ಅಷ್ಟೇ. ಒಳ್ಳೆ ಸಿನಿಮಾ, ಬಟ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬಾ ಒಳ್ಳೆ ರೆಸ್ಪಾನ್ಸ್, ಒಳ್ಳೆ ರಿವ್ಯೂಸು. ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದವರು ಯಾರು ಇಲ್ವೇ ಇಲ್ಲ. ಆಲ್ಮೋಸ್ಟ್ 99% ಪೀಪಲ್ ದೇ ಎಂಜಾಯ್ಡ್ ದ ಮೂವಿ. ಏನೋ ಕಾರಣಾಂತರಗಳಿಂದ ಅದು ಜನರಿಗೆ ಕಮರ್ಷಿಯಲ್ ಆಗಿ ತಲುಪಲಿಲ್ಲ. ಆ ನಿಟ್ಟಿನಲ್ಲಿ ಸ್ವಲ್ಪ ವಿಷಾದ ಇದೆ. ತುಂಬ ದೊಡ್ಡ ಒಂದು ಯಶಸ್ಸನ್ನು ನಿರೀಕ್ಷಿಸಿದ್ದೀವಿ. ಅಷ್ಟೊಂದು ಬಹು ತಾರಾಬಳಗದ ಚಿತ್ರ, ತುಂಬ ಬಹುಕೋಟಿ ವೆಚ್ಚದ ಸಿನಿಮಾ, ಭಾಳ ನಿರೀಕ್ಷಿತ ಸಿನಿಮಾ. ನಿರ್ಮಾಪಕರಿಗೆ ಕೈ ಸುಟ್ಕೊಳ್ತು, ಅದೊಂದು ನೋವಿದೆ. ಸರ್, ಜೊತೆಗೆ ಕರಾವಳಿಯಲ್ಲೂ ವಿಶೇಷವಾದಂತಹ ಪಾತ್ರ ಮಾಡ್ತಾ ಇದ್ದೀರಾ ಸರ್. ಅದ್ರ ಬಗ್ಗೆ ಒಂದು ಸ್ವಲ್ಪ, ಅಂದರೆ ಏನು ಬಿಟ್ಕೊಡಲ್ಲ, ಆದರೆ ಸ್ವಲ್ಪ ಬಿಟ್ಕೊಡ್ಬೋದು ಸರ್. ಅಲ್ಲ, ಕರಾವಳಿ ಭಾಳ ಒಂದು ಬ್ಯೂಟಿಫುಲ್ ಸಬ್ಜೆಕ್ಟ್. ನಮ್ಮ ಗುರುದತ್ ಕಾಣಿಗ ಅವರ ಕನಸಿನ ಕೂಸು ಕರಾವಳಿ. ಕರಾವಳಿ ಎಲ್ಲವೂ ಕೂಡ ವಿಶೇಷ. ಅಂದರೆ ನೀವು ಒಂದು ಕರಾವಳಿ ಪ್ರದೇಶ ಅಂತ ಹೇಳಿದ ತಕ್ಷಣ ಅಲ್ಲಿ ಸಮುದ್ರ, ಗದ್ದೆಗಳು, ತೆಂಗಿನ ತೋಟ, ತೆಂಗು, ಕಂಗು, ಮಾವು, ಕೃಷಿ, ಭೂತದ ಕೋಲ, ತಾಳಮದ್ದಲೆ, ಯಕ್ಷಗಾನ, ರಿಚ್ ಇನ್ ಕಲ್ಚರ್, ತುಂಬ ಅದ್ಭುತವಾದ. ಅದ್ರ ಜೊತೆ ಕಂಬಳ ಅನ್ನೋದು ಕ್ರೀಡೆ, ಜನಪದ ಕ್ರೀಡೆ, 800-900 ವರ್ಷ ಇತಿಹಾಸ ಇರುವಂಥ ಒಂದು ಜನಪದ ಕ್ರೀಡೆ ಅದು ಅಂತ ಹೇಳಿದ ತಕ್ಷಣ ಅಲ್ಲಿ ಒಂದು ಅದು ಅದು ಕಂಬಳ ಬಿಟ್ಟು ಕರಾವಳಿ ಇಲ್ಲ, ಕರಾವಳಿ ಬಿಟ್ಟು ಕಂಬಳ ಇಲ್ಲ. ಅದು ಎರಡೂ ಒಂದು ಸೇರಿರುವಂಥ, ಎರಡು ಬ್ಲೆಂಡ್ ಆಗಿರುವಂಥ, ಅವರ ರಕ್ತದಲ್ಲಿ ಕಂಬಳ ಅನ್ನೋದು ಕೂಡಿ ಬಂದಿದೆ. ನಮಗೆ ಅನಿಸುತ್ತೆ ಕಂಬಳ ಇಷ್ಟೊಂದು ಇಂಪಾರ್ಟೆಂಟ್. ಹೌದು, ಕಂಬಳ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಸಣ್ಣ ವಯಸ್ಸಿಂದ ನಾವು ನೋಡ್ಕೊಂಬಂದಿರ್ತೀವಿ. ಆ ಕೋಣಗಳನ್ನು ರೆಡಿ ಮಾಡೋ ಸಣ್ಣ ವಯಸ್ಸಿಂದ ಕರ್ಕೊಂಬಂದು ಅದನ್ನು ಸಿದ್ಧಗೊಳಿಸಿ, ಅದನ್ನು ಪ್ರಿಪ್ರೇಷನ್ ಮಾಡಿ, ಅದಕ್ಕೋಸ್ಕರ ಒಬ್ಬ ಜಾಕಿ ಇಟ್ಕೊಂಡು, ಅಂದ್ರೆ ಕಂಬಳ ಓಡ್ಸಕ್ಕೆ ಒಬ್ರು ಇರ್ತಾರೆ. ಹೌದೌದು, ಅದ್ರ ತರಬೇತಿದಾರರು ಬೇರೆ ಇರ್ತಾರೆ, ಮಾಲೀಕರು ಬೇರೆ ಇರ್ತಾರೆ, ತರಬೇತಿದಾರರು ಇರ್ತಾರೆ. ಇನ್ನೊಂದು ಫಾರ್ ಕೈಂಡ್ ಇನ್ಫಾರ್ಮೇಶನ್, ಈಗ ಪಲ್ಲವಿ ಇನ್ಸ್ಟಾಗ್ರಾಮ್ಗೆ ಹೋದ ತಕ್ಷಣ ಪಲ್ಲವಿ ಅಂತ ಬರುತ್ತೆ ನಿಮಗೆ ಅಲ್ವಾ, ಒಂದಿಷ್ಟು ಜನ ಫಾಲೋವರ್ಸ್ ಇರ್ತಾರೆ. ಈಗ ಆಕ್ಟರ್ ಮಿತ್ರ ಅಫಿಷಿಯಲ್, ನನಗೆ ಅಲ್ಲಿ ಒಂದು ಕೋಣಗಳಿಗೆ ಫೇಸ್ಬುಕ್ ಅಕೌಂಟ್ ಇದೆ. 2 ಲಕ್ಷ ಜನ, 3 ಲಕ್ಷ ಜನ, 3.5 ಲಕ್ಷ ಜನ ಫಾಲೋವರ್ಸ್ ಇದೆ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಅಂದ್ರೆ ಕಂಬಳ ಅಲ್ಲಿ ಬಳಸ್ಕೊಳ್ಳುವಂತಹ ಕೋಣಗಳಿಗೆ ಇನ್ಸ್ಟಾಗ್ರಾಮ್ ಹೌದು, ಅಷ್ಟು ಫ್ಯಾನ್ಸ್ ಇದೆ. ಆಮೇಲೆ ಎಲ್ಲ ಕೋಣಗಳು ನೋಡೋದಕ್ಕೆ ಒಂದೇ ಥರ ಕಾಣುತ್ತೆ ಅಲ್ವಾ, ಆದರೆ ಇಲ್ಲಿ ಅದರ ಆ್ಯಟಿಟ್ಯೂಡು, ಅದರ ಬಿಹೇವಿಯರಲ್ಲಿ ಈ ಕೋಣ ಇಂಥ ಕೋಣ ಅಂತ ಅವ್ರು ಹೆಸರಿಡಿದು ಕರೀತಾರೆ.
ಹೆಸರಿಟ್ಟು ಕರೆದ ತಕ್ಷಣ ಹಿಂಗೆ ಒಂದು ತಿರುಗಿ ತಿರುಗುತ್ತೆ. ಒಂದು ಲುಕ್ ಕೊಡುತ್ತೆ. ಹ್ಮ್. ಅದು ಮನುಷ್ಯರ ಜೊತೆ ಅದು ಒಡನಾಟ ಹಂಗಿದೆ. ಹ್ಮ್. ಹಂಗಾಗಿ ಅದನ್ನು ಬರೀ ಕಂಬಳ ಅನ್ನೋದು ಒಂದು ಸ್ಪೋರ್ಟ್ಸ್ ಅನ್ನೋದನ್ನು ಮೀರಿ ಹ್ಮ್. ಅದು ಆ ಕಂಬಳ ಜನಮಾನಸದಲ್ಲಿ ಉಳ್ಕೊಂಡಿದೆ. ಅದರ ಸುತ್ತ ಇದೆ ಕರಾವಳಿಯ ಕತೆ. ಅಂದ್ರೆ ಆ ಕೋಣಗಳು ಹಾಮ್ ಮಾಡಲ್ಲ ಮನುಷ್ಯರಿಗೆ. ಅಲ್ಲ, ಅದು ಅನ್ಟೈಮ್ ಗೊತ್ತಿಲ್ಲದವ್ರು ಬಂದರೆ ಆ ಮಾಡೇ ಮಾಡುತ್ತೆ. ತರಬೇತಿ ತರಬೇತಿ ಪಡ್ಕೊಂಡಿರೋರು. ಪಡ್ಕೊಂಡು ಅದು ಬಂದು ನಿಂತು ಆ ಹ್ಮ್. ಎರಡು ನಂತರ 4 ಎತ್ತುಗಳು ಹ್ಮ್. ಜೊತೆಯಾಗಿ ಆ ಟೈಮಿಂಗಲ್ಲಿ ಓಡಿ ಸೆಕೆಂಡಲ್ಲಿ ಓಡಿ ಗೆಲ್ಲುವಂಥದ್ದು. ಸೋಲೋ ಅಂತರ ಮಿನಿ ಸೆಕೆಂಡ್ಸ್ಗಳಲ್ಲಿ ಇರ್ತವೆ. ಹ್ಮ್. ಭಾಳ ಅದ್ಭುತವಾದಂಥ ಒಂದು ಕ್ರೀಡೆ, ರೋಮಾಂಚನಗೊಳ್ಳುವಂಥ ಒಂದು ಕ್ರೀಡೆ. ಅದಕ್ಕೋಸ್ಕರ ಲಕ್ಷಾಂತರ ಜನ ಬರ್ತಾರೆ. ಹ್ಮ್. ಲಕ್ಷಾಂತರ ಪ್ರಿಪ್ರೇಷನ್ಸ್ ಇದೆ. ಕಂಬಳ ಇದ್ದಾಗ ದುಬೈಲಿ ಯಾರಿದ್ದಾರೆ, ಹ್ಮ್. ಜರ್ಮನಿಲಿ ಯಾರಿದ್ದಾರೆ, ಬೇರೆ ಯಪ್ಪಾ. ದೇಶದಲ್ಲಿ ಇರುವಂಥ ಹ್ಮ್. ತುಳುವರು ಕೂಡ, ಅಂದರೆ ಕರಾವಳಿಗರು ಕೂಡ ಹ್ಮ್. ಬಂದು ಕಂಬಳದ ದಿವಸ ನಿಂತ್ಕೊಂಡು ಕಂಬಳವನ್ನು ನೋಡುವಂಥ ಒಂದು ವಿಭಿನ್ನವಾದಂತಹ ಕಲೆ, ಭಾಳ ಕಮರ್ಷಿಯಲ್ ವ್ಯಾಲ್ಯೂ ಇರುವಂಥ ಒಂದು ಕಲೆ. ಇದಕ್ಕೋಸ್ಕರ ಒಂದು 10 ಸೆಕೆಂಡಿನ ಓಟಕ್ಕೋಸ್ಕರ 10 ವರ್ಷ 8 ವರ್ಷ 10 ವರ್ಷ ಅದನ್ನು ಸಾಕ್ತಾರೆ. ಅಂದ್ರೆ ಚಿಕ್ಕದ್ರಿಂದ ದೊಡ್ಡದ್ ಸಾಕಿ ಮಾಡೋದು. ಅದನ್ನು ಪಳಗಿಸಿ ಅದಕ್ಕೆ ಹ್ಮ್. ಪೌಷ್ಟಿಕಾಹಾರ ನೀಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಮಸಾಜ್ ಮಾಡಿ ಹ್ಮ್. ಗೋಡಂಬಿ, ದ್ರಾಕ್ಷಿ, ಓ. ಇದು ಖರ್ಜೂರ ಹ್ಮ್. ಎಲ್ಲವನ್ನ ಕೊಟ್ಟು ಅದನ್ನು ಸಿದ್ಧಗೊಳಿಸ್ತಾರೆ. ಭಾಳ ನೀವು ಸಿನಿಮಾ ನೋಡಿದಾಗ ನಿಮಗೆ ಅದರಲ್ಲೂ ಕೂಡ ಅಂದ್ರೆ ಇದ್ರ ಸುತ್ತಾನೆ ಸಿನಿಮಾ ಹೌದು, ಕಂಬಳ ಸುತ್ತ ಕಂಪ್ಲೀಟ್ ಆಗಿ ಕಂಬಳ ಸುತ್ತ. ಕರಾವಳಿಯಲ್ಲಿ ತುಂಬಾ ಕಲೆ ಇದೆ, ತುಂಬಾ ಜನಪದ ಇದೆ, ಭೂತದ ಕೋಲ ಇದೆ, ಯಕ್ಷಗಾನ ಇದೆ, ಯಕ್ಷಗಾನ ತಾಳಮದ್ದಲೆ ಇದೆ, ಇದೆ, ಹೌದು. ಹ್ಮ್. ಬೇರೆ ಬೇರೆ ಪ್ರಕಾರಗಳಿದೆ, ಜನಪದ ಪ್ರಕಾರಗಳು. ಅದರಲ್ಲಿ ಒಂದು ಪ್ರಕಾರವನ್ನು ತೆಗೆದುಕೊಂಡು ಕರಾವಳಿ ಕಂಬಳದ ಸುತ್ತ ಇರುವಂಥ ಅಲ್ಲಿಯ ಒಳಗಿರುವಂಥ ಸ್ಪರ್ಧೆ, ಅದಕ್ಕೆ ಬೇಕಾದ ಪ್ರಿಪರೇಷನ್ಸು, ಅಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಒಂದು ಭೇದ, ಆ ಒಂದು ಪ್ರತಿಷ್ಠೆಯ ಕುರ್ಚಿ. ನೀವು ನನ್ನ ಟ್ರೈಲರಲ್ಲಿ ನೋಡಿರ್ತೀರಿ, ಮಹಾವೀರ ಇದು ಕುರ್ಚಿ ಅಲ್ವಾ, ಹ್ಮ್. ಪ್ರತಿಷ್ಠೆಯ ಪಿಚಾಚಿ. ಅಂದರೆ ಪ್ರತಿಷ್ಠೆ, ಸ್ಪರ್ಧೆಯ ಪ್ರತಿಷ್ಠೆ ಏನಿದೆ, ಅದರ ಒಳಗಡೆ ಇರುವಂಥ ಒಂದು ಸ್ಪೋರ್ಟ್ಸ್ ಏನಿದೆ, ತರಳೂರಿ ಏನಿದೆ, ಸ್ವಾರ್ಥ ಏನಿದೆ, ಸ್ನೇಹ ಏನಿದೆ ಅನ್ನೋದನ್ನು ಕರಾವಳಿ ಹೇಳ್ತಾ ಹೋಗುತ್ತೆ. ಅಂದ್ರೆ ನಿಮ್ಗೆ ಇದಕ್ಕಿಂತ ಮುಂಚೆ ಕಂಬಳದ ಬಗ್ಗೆ ಗೊತ್ತಿತ್ತಾ? ನಾನು ಅಲ್ಲಿವನೇ ಆಗಿರೋ ಕಾರಣ, ಕರಾವಳಿಗೇನೆ ಆಗಿರೋ ಕಾರಣ, ಹ್ಮ್. ನಾನು ಕಂಬಳವನ್ನ ಒಬ್ಬ ಪ್ರೇಕ್ಷಕರಾಗಿ ನೋಡ್ತಾ ನೋಡ್ತಾ ಇದ್ರಿ. ಎಷ್ಟೇ ಚೆನ್ನಾಗಿದೆ ಗುಣ ಗೆಲ್ತಾ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಅನ್ಸಿರ್ಲಿಲ್ಲ. ಅನಿಸಿಲ್ಲ. ಒಳಗಡೆ ಹೋಗಿ ಟ್ರಾವೆಲ್ ಮಾಡಬೇಕು ಹಿಗ್ಗೆಲ್ಲ ಇದೆ ಅಂತ ನಾವು ಅನಿಸಿರ್ಲಿಲ್ಲ. ಆ ಟೈಮು ನಮ್ಗೆ ಸಿಕ್ಕಿರಲಿಲ್ಲ. ಹ್ಮ್. ಬಟ್ ಈ ಸಿನಿಮಾದ ಮೂಲಕ ಅದರ ಒಳಗಡೆ ನುಗ್ಗುವಂತಹ, ಹ್ಮ್. ಅದರ ಗ್ರಾಸ್ ರೂಟ್ ಮಟ್ಟಕ್ಕೆ ಇಳಿಯುವಂಥ ಒಂದು ಅವಕಾಶ ಇದರ ಮೂಲಕ ನಂಗೆ ಸಿಕ್ತು. ಗುರುದತ್ ಗಾಣಿಗ ಅವರು ಕುಂದಾಪುರದವ್ರು ಆಗಿರೋ ಕಾರಣ ಅವರಿಗೆ ಅದರ ಬಗ್ಗೆ ತುಂಬ ನಾಲೆಜ್ ಇದೆ. ನಾಲೆಡ್ಜ್. ಅವರು ಯಕ್ಷಗಾನ ಪರಂಪರೆ ಇರುವಂಥ ಕುಟುಂಬದಿಂದ ಬಂದಂತು. ಹ್ಮ್. ಅವರ ಹಿರಿಯರೆಲ್ಲರೂ ಕೂಡ ಹ್ಮ್. ಇದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಆಗ ಅವರ ರಕ್ತದಲ್ಲಿ ಕಂಬಳ ಅನ್ನೋದು ಕರಗತವಾಗಿ ಬಂದ್ಬಿಟ್ಟಿದೆ ಅವರಿಗೆ. ಹಾಗಾಗಿ ಅವರು ಅದನ್ನು ಭಾಳ ಚೆನ್ನಾಗಿ ಅದರಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಅಲ್ಲಿಯ ಎಲ್ಲ ಸ್ತರಗಳ ಮೇಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಡಾಕ್ಯುಮೆಂಟ್ರಿ ಥರ ಅನಿಸಿದೆ. ಭಾಳ ಮನೋರಂಜನಾತ್ಮಕವಾಗಿ ಒಂದು ಕಲಾತ್ಮಕವಾಗಿ ಚಿತ್ರವನ್ನು ಕಟ್ಟಿಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ನೀವು ನೋಡುವಂಥ 2 ಗಂಟೆ 6 ನಿಮಿಷ ಏನಿದೆ, ಒಂದು ಭರಪೂರವಾದ ಮನೋರಂಜನೆ, ಸೀಟ್ ಅರ್ಜಿಗೆ ಬಂದು ನಿಂತ್ಕೊಳ್ಳುವಂಥ ಒಂದು ಉತ್ಸಾಹ, ಒಂದು ಆ ಸೌಂಡ್ ಪ್ಯಾಟರ್ನ್ ಆಗಿರ್ಬೋದು, ಎಲ್ಲವೂ ಕೂಡ ಭಾಳ ವಿಶೇಷವಾಗಿ ಬಂದಿದೆ. ಕರಾವಳಿ ಕನ್ನಡದ ಒಂದು ಹೆಮ್ಮೆಯ ಸಿನಿಮಾಗಳಲ್ಲಿ ಒಂದಾಗುತ್ತೆ. ತುಂಬ ಕ್ವಾಲಿಟಿ ಸಿನಿಮಾಗಳಲ್ಲಿ ಕರಾವಳಿ ಕೂಡ ಒಂದಾಗುತ್ತೆ ಅನ್ನೋ ವಿಶ್ವಾಸ ನಮ್ಮ ಇಡೀ ತಂಡದ್ದು. ಸರ್, ಇದ್ರ ಜೊತೆಗೆ ಸಾಂಗ್ಸ್ಗಳು ಮಾತ್ರ ಸಿಕ್ಕಾಪಟ್ಟೆ ಹಿಟ್ ಆಗ್ತಾ ಇದೆ. ಹೌದು. ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬಾ ಕರಾವಳಿಗೆ ಹಾಡೆ ಅನ್ಸುತ್ತೆ. ಹೌದು. ಇವತ್ತಿಂದ ಇನ್ನೊಂದು ಓಡು ಹ್ಮ್. ಓಡಾ ಅಂತೇಳಿ ಒಂದು ಸಾಂಗ್ ರಿಲೀಸ್ ಆಗ್ತದೆ. ಅದು ಇವತ್ತು ರಿಲೀಸ್ ಆಗ್ತಾ ಇದೆ. ಅದು ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ. ಹ್ಮ್. ಇನ್ನೊಂದು ನೋಡ ಅಂತ ಹೇಳ್ಬಿಟ್ಟು, ಓಡಾ ಅಂತ ಬಂದ್ರೆ ಇನ್ನು ನೋಡ ಅಂತ ಇನ್ನೊಂದು Okay. ಬರ್ತದೆ. ಅದು ಬಹಳ ಮನೋರಂಜನಾತ್ಮಕ, ಬಹಳ ವಿಶೇಷವಾದ ಸಿನಿಮಾ. ಟೈಟಲ್ ಟ್ರ್ಯಾಕ್ ಅಂತೂ ಅದ್ಭುತ. ಬಾ ಕರಾವಳಿ. ಇವತ್ತು ನಾವು ಬೆಳಗ್ಗೆ ಜಿಮ್ಗೆ ಹೋದ್ರೆ ಜಿಮ್ಮಲ್ಲಿ ಅದೇ ಬರ್ತಾ ಇದೆ. ಅಂದರೆ ಇದು ಸಚಿನ್ ಬಸ್ರೂರವರು, ಅವರು ಯುವ ಮ್ಯೂಸಿಕ್ ಡೈರೆಕ್ಟರ್. ಅವರು ಈಗಿನ ಟ್ರೆಂಡ್ ಭಾಳ ಚೆನ್ನಾಗಿ ಗೊತ್ತಾಗಿರುವಂಥ ಡೈರೆಕ್ಟರ್. ಆ ಕರಾವಳಿಯ ಶಬ್ದಗಳನ್ನೇ ಬಳಸಿ, ಕರಾವಳಿಯ ಸಂಗೀತಗಳನ್ನೇ ಬಳಸಿ, ಎಲ್ಲೂ ನಿಮಗೆ ವೆಸ್ಟರ್ನೈಸ್ ಮಾಡಿದೆ ಅದನ್ನು. ಅಲ್ಲಿ ಆ ಕರಾವಳಿಗೆ ಬ್ಲೆಂಡ್ ಆಗೋ ರೀತಿಯಲ್ಲಿ ಮ್ಯೂಸಿಕ್ ಮಾಡಿದ್ದು ಕನೆಕ್ಟ್ ಹೌದು, ಕನೆಕ್ಟ್ ಆಗೋ ಥರ ಅದನ್ನು ಅವರು ಎಲ್ಲೂ ಪಲ್ಯೂಟ್ ಮಾಡದೆ ಅದನ್ನು ತಗೊಂಬಂದಿರೋ ದೊಡ್ಡ ವಿಷಯ ಆಗುತ್ತೆ. ಕರಾವಳಿಯಲ್ಲಿ ಕ್ಯಾಮ್ರಾಮ್ಯಾನ್ ಒಂದು ಅಭಿಮನ್ಯು ಸದಾನಂದನ್ದು ಒಂದು ಅವರ ಆ ಸಿನಿಮಾವನ್ನು ಕಟ್ಕೊಟ್ಟಂಥ ರೀತಿ, ಆ ಕಲರ್ ಪ್ಯಾಲೆಟ್ ಆಗಿರ್ಬೋದು,
ಅಲ್ಲಿ ವಾತಾವರಣ ಆಗಿರುತ್ತೆ ಕಟ್ಕೊಡೋದ ರೀತಿ ಒಂದು ತೂಕವಾದರೆ, ಸಚಿನ್ ಬಸ್ರೂರವರ ಮ್ಯೂಸಿಕ್ ಮ್ಯೂಸಿಕ್ ಮತ್ತು ಹಿನ್ನೆಲೆ ಸಂಗೀತ ಅದು ಇನ್ನೊಂದು ತೂಕ, ಕಲಾವಿದರ ಅಭಿನಯ ಮತ್ತೊಂದು ತೂಕ, ನಿರ್ದೇಶಕರ ಒಂದು ಆಯಾಕಟ್ಟಿನಲ್ಲಿ ಮಾಡಿದಂಥ ನಿರ್ದೇಶನ ಅದು ಇನ್ನೊಂದು ತೂಕ. ಈ 4 ತೂಕಗಳು ಸಿನಿಮಾದ 4 ಪಿಲ್ಲರ್ ಆಗಿ ನಿಂತ್ಕೊಂಡಿದೆ. ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡೋ ರೀತಿಯಲ್ಲಿ ಸಿನಿಮಾ ಆಗಿದೆ. ಅದು ವಿಸ್ಮಯ ಅಂತ ಹೇಳ್ಬೋದು. ಇಷ್ಟೆಲ್ಲ ಈ ರೀತಿ ಆಗೋದು ಭಾಳ ವಿರಳ, ಭಾಳ ವಿರಳ, ಭಾಳ ಇದು ಆಗಿದೆ ಕರಾವಳಿ. ಹಂಗಾಗಿದೆ ಸಿನಿಮಾ ನೋಡಿರೋ ಕಾರಣ ಆ ಉತ್ಸಾಹ ನನಗಿದೆ. ಆ ಜನರು ಅದನ್ನು ಭಾಳ ಎಂಜಾಯ್ ಮಾಡ್ತಾರೆ. ಎಲ್ಲ ರೀತಿ ಕ್ಯಾಮ್ರಾ ವರ್ಕನ್ನು ಎಂಜಾಯ್ ಮಾಡ್ತಾರೆ, ಮ್ಯೂಸಿಕ್ಕನ್ನು ಎಂಜಾಯ್ ಮಾಡ್ತಾರೆ, ಅಭಿನಯವನ್ನು ಎಂಜಾಯ್ ಮಾಡ್ತಾರೆ, ಇಮೋಷನ್ ಪಾರ್ಟನ್ನು ಎಂಜಾಯ್ ಮಾಡ್ತಾರೆ, ಆ ಸ್ಪೋರ್ಟ್ಸನ್ನು ಎಂಜಾಯ್ ಮಾಡ್ತಾರೆ, ಕರಾವಳಿಯ ಆ ಬ್ಯಾಕ್ಗ್ರೌಂಡನ್ನು ಭಾಳ ಎಂಜಾಯ್ ಮಾಡ್ತಾರೆ. ಸೊ ಒಟ್ಟಿನಲ್ಲಿ ಭಾಳ ಹೆಮ್ಮೆಯ ಸಿನಿಮಾ ಇದಾಗುತ್ತೆ ನಮ್ಮ ಕರಾವಳಿ ನಮ್ಮ ಸಿನಿಮಾ. ಕರಾವಳಿ ಸಿನಿಮಾ. ಸರ್, ಈ ಒಂದು ಕರಾವಳಿ ಪ್ರಪಂಚಕ್ಕೆ ನಿಮಗೆ ಅವಕಾಶ ಬಂದಾಗ, ಕತೆ ಕೇಳಿದಾಗ ಹೇಗನ್ನಿಸ್ತು? ನೀವು ಯಾಕೆ ಒಪ್ಕೊಂಡ್ರಿ? ಅಲ್ಲ, ಮೊದಲಿಗೆ ಹ್ಮ್. ನಾನೊಬ್ಬ ಕರಾವಳಿಗನಾಗಿ ಇದನ್ನೆಲ್ಲ ನಾನು ನೋಡ್ಕೊಂಬಂದಿರೋ ಕಾರಣ, ಹ್ಮ್. ಬಾಲ್ಯದಲ್ಲಿ ನೋಡ್ಕೊಂಬಂದಿರೋ ಕಾರಣ ನಮ್ಮ ಊರಿನಿಗೆ ನಾವು ಏನಾದರೂ ಒಂದನ್ನು ಕೊಡಬೇಕು. ನಾವು ಹ್ಮ್. ಅಲ್ಲಿದ್ದಕ್ಕೆ ಬೆಳೆದಿದ್ದಕ್ಕೆ ಸಮಥಿಂಗ್ ವಿ ಹ್ಯಾವ್ ಟು ಗಿವ್ ಟು ಅನ್ನೋದು ಇದ್ದೇ ಇರುತ್ತೆ. ಆ ಒಂದು ಆಪರ್ಚುನಿಟಿ ಇದ್ರ ಮೂಲಕ ಸಿಕ್ತು. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಗುರುದತ್ ಗಾಣಿಗ ಅವರಿಗೆ. ನನ್ನನ್ನು ಈ ರೀತಿ ಹ್ಮ್. ನೋಡ್ಬೋದು, ಮಿತ್ರನ್ನ ಈ ರೀತಿ ತೋರಿಸ್ಬೋದು. ಅಂತ ಅವ್ರ ಕಲ್ಪನೆ ದೊಡ್ಡದು. ನಾವು ಕಲಾವಿದರಾಗಿದ್ದಕ್ಕೆ ನಮಗೆ ಗೊತ್ತಿರಲ್ಲ. ನಾವು ದಿನ ಶೇವ್ ಮಾಡಿಕೊಂಡು ಸ್ಟೈಲ್ ಆಗಿದ್ರೇ ಹ್ಮ್. ಜನ ರೆಕಗ್ನೈಸ್ ಮಾಡ್ತಾರೆ. ನಮ್ದು ಆ ಇನ್ನೋಸೆಂಟ್ ಫೇಸು, ಕಾಮಿಡಿ ಫೇಸ್ ಇದ್ರೇ ಜನ ನೋಡ್ತಾರೆ. ಹ್ಮ್. ಸಾಕು, ರಾಗ ಪ್ರಸಂಗ ಎಲ್ಲ ನೋಡಿದ್ದು ಸಾಕು, ಪುನಃ ಕಾಮಿಡಿಗಾಗಿ ಬಂದ್ಬಿಡೋಣ. ಹ್ಮ್. ರೀಸೆಂಟಾಗಿ ನಂದು ಸಿನಿಮಾ ಬಂದಿದ್ದು, ನಾನು ಕಾಮಿಡಿಯನ್ನಾಗಿ ಮೂಗನಾಗಿ ಕಾಣಿಸ್ಕೊಂಡಂಥ ಇದು ರಾಘವೇಂದ್ರ ಸ್ಟೋರ್ ಕೋಗಿಲೆ ಪಾತ್ರ, ಭಾಳಷ್ಟು ವಿಮರ್ಶೆಗೊಳಗಾದಂಥ ಪಾತ್ರ. ಹ್ಯೂಮರಿಸ್ಟ್ ಆಗಿದ್ದೆ ನಾನು, ಇಮೋಷನ್ ಕೂಡ ಕ್ಯಾರಿ ಮಾಡ್ತಾಯಿದ್ದೆ. ಬಟ್ ಡೈರೆಕ್ಟರ್ ಟ್ರಾವೆಲ್ಡ್ ಇನ್ ಸಚ್ ವೇ, ಈ ಮಿತ್ರನ ಕೈಯಲ್ಲಿ ಈ ಥರನೂ ಮಾಡಿಸ್ಬೋದು ಅಂತೇಳಿ ನನಗೆ ಕತೆ ನರೇಟ್ ಮಾಡಿದ್ರು. ಕತೆ ನರೇಟ್ ಮಾಡಿದ ತಕ್ಷಣ ನಾನು ದೇವರನ್ನು ಕೇಳಿದ್ದು, ಮ್ಯಾನಿಫೆಸ್ಟ್ ಮಾಡ್ಕೊಂಡಂತೆ ಯಾವುದೇ ಕಾರಣಕ್ಕೂ ಈ ಕ್ಯಾರೆಕ್ಟ್ರ್ ಬೇರೆ ಯಾರಿಗೂ ಹೋಗಬಾರ್ದು, ಹ್ಮ್. ನನಗೆ ಸಿಕ್ಕೋ ಥರ ಮಾಡು. ಹ್ಮ್. ನಾನು ಬೇರೆ ಏನೂ ಕೇಳಲಿಲ್ಲ. ಪೇಮೆಂಟ್ ಎಷ್ಟು ಕೊಡ್ತೀರಿ, ಎಷ್ಟು ದಿನ ಶೂಟಿಂಗ್ ಬೇಕು, ಹ್ಮ್. ಏನು ಸರ್, ಐ ಆಮ್ ಇನ್, ನಾನು ಈ ಟೀಮಲ್ಲಿದ್ದೀನಿ, ಒಳ್ಳೆ ಸಿನಿಮಾದಲ್ಲಿ ನಾನು ಇರಬೇಕು, ಹ್ಮ್. ದಟ್ಸ್ ಆಲ್. ನೋ ಕಂಡೀಷನ್ಸ್, ಹ್ಮ್. ನೋ ಡಿಮಾಂಡ್. ಹ್ಮ್. ಐ ಸರೆಂಡರ್ಡ್ ಮೈ ಸೆಲ್ಫ್. ಹ್ಮ್. ಕರಾವಳಿಗೋಸ್ಕರ ನಿಂತ್ಕೊಂಡೆ. ಎಲ್ಲಿ ನೋಡಿದವರೆಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ. 24ನೇ ತಾರೀಕು ಆದಮೇಲೆ ಇದೇ ಖುಷಿ ನಮ್ಮ ಆಡಿಯನ್ಸ್ ಕಡೆಯಿಂದ ಬಂದರೆ ಧನ್ಯೋಸ್ಮಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.